ಹಾಯ್ ಗಾಯ್ಸ್. ಸಹನೆ ಸಹನೆ ಅನ್ನೋ ಒಂದು ಶಬ್ದ ಇದೆಯಲ್ಲ, ನಮ್ಮ ಜೀವನದಲ್ಲಿ ತುಂಬ ಯೂಸ್ಫುಲ್ ಆಗಿರೋ ಒಂದು ಶಬ್ದವಾಗಿದೆ. ಯಾಕಂತ ನೋಡೋದಾದರೆ ಸಹನೆಯನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ತೋರಿಸೋದಿಲ್ಲ. ಆ ಟೈಮಲ್ಲಿ ನಾವು ಸಿಟ್ಟಿನಿಂದ ರಿಯಾಕ್ಷನನ್ನು ಮಾಡಿಬಿಟ್ಟಿರ್ತೀವಿ. ಅದರಿಂದ ಆ ಸಂದರ್ಭ ಇನ್ನೂ ಹದಗೆಟ್ಟು ಹೋಗಿರುತ್ತೆ. ಈ ಕಾರಣದಿಂದ ನಾವು ಯೋಚನೆ ಮಾಡ್ತೀವಿ, ಆಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಆಮೇಲೆಲ್ಲ ಮಾತಾಡಿಬಿಟ್ಟು ಆಮೇಲೆ ನಾವು ಯೋಚನೆ ಮಾಡ್ತೀವಿ, ಯಾಕಪ್ಪ ನಾವು ಮಾತಾಡಿಬಿಟ್ವಿ ಹಿಂಗೆ ಸಿಟ್ಟಲ್ಲಿ, ಸ್ವಲ್ಪ ನಾನು ಸಹನೆ ತೋರಬೇಕಿತ್ತು ಆ ಟೈಮಲ್ಲಿ ಅಂತ. ಸಹನೆ ಅನ್ನೋ ಶಬ್ದ ಸಡನ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಲಿಕ್ಕೆ ಆಗಂಗಿಲ್ಲ. ಇದನ್ನು ನಾವು ದಿನನಿತ್ಯ ಸ್ವಲ್ಪ ಸ್ವಲ್ಪ ಆದರೂ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಯಾವ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ನಮಗೆ ತುಂಬ ಯಾವುದೋ ಒಂದು ಕೆಲವೊಂದು ವಿಷಯಗಳಿಗೆ ನಮಗೆ ಸಿಟ್ಟು ಬರ್ತಾ ಇರುತ್ತೆ. ಏನಂದ್ರೆ ಅಂದ್ಗಳನ್ನ ಸಿಟ್ಟು ಮಾಡ್ತಾ ಇರ್ತೇವೆ. ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಳ್ಬೇಕು, ಸ್ವಲ್ಪ ಸಹನೆ ತೊಗೊಳ್ಳೋಣ. ಸೊ ಇದರಿಂದ ಏನಾಗುತ್ತೆ, ಸಹನೆ ಅನ್ನೋದು ನಮ್ಮ ಜೀವನದಲ್ಲಿ ದಿನನಿತ್ಯ ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಂಡಾಗ ಮುಂದೆ ಬರುವಂಥ ದೊಡ್ಡ ಅನಾಹುತಗಳನ್ನು ನಾವು ತಪ್ಪಿಸ್ಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ತೀನಿ.